ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರಿಂದ. ಖಂಡಿತವಾಗ್ಲೂ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾರೆ. 100ಕ್ಕೆ 100 ಭಾಗ ನಾವು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ. ರಘುಪತಿ ಭಟ್ ಅವರ ಬಗ್ಗೆ ಗೌರವವಿದೆ. ಅವರ ಬಗ್ಗೆ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದವೀಧರ ಕ್ಷೇತ್ರಕ್ಕೆ ಇರುವುದು ಒಂದೇ ಒಂದು ಅಭ್ಯರ್ಥಿ. ಅದು ಪಕ್ಷದ ಹಿರಿಯರು, ಸಂಘಟನೆಯ ಹಿರಿಯರು ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ. ಸೂಕ್ತ ಅಭ್ಯರ್ಥಿ, ಸಾಮಾನ್ಯ ಜನರ ಜೊತೆಗೆ ಬೆರೆಯುವಂಥ ಅಭ್ಯರ್ಥಿ, ಒಳ್ಳೆಯ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ನಾನು ಈ ಪಕ್ಷಕ್ಕೆ ಹೊಸಬನೇನಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 10ನೇ ವಯಸ್ಸಿನಿಂದ ನಾನು ಸ್ವಯಂ ಸೇವಕ, ಅವಾಗಲೂ ಸ್ವಯಂ ಸೇವಕ, ಈಗಲೂ ಸ್ವಯಂ ಸೇವಕ, ನನ್ನ ಕೊನೆಯ ಉಸಿರುವರೆಗೂ ಸ್ವಯಂ ಸೇವಕ. ಹಾಗಾಗಿ ಎಲ್ಲ ಸಂಘಟನೆಯ ಹಿರಿಯರು ಆಶೀರ್ವಾದ ಕೊಟ್ಟು ನನಗೆ ನಿಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಈ ಋಣವನ್ನು, ನನ್ನ ಪಕ್ಷದ ನಿಷ್ಠೆಯನ್ನು ಮಾಡ್ತೇನೆ, ಕೆಲಸವನ್ನು ಮಾಡ್ತೇನೆ. ರಘುಪತಿ ಭಟ್ಟರಿಗೆ 3 ಬಾರಿ MLA ಸೀಟನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ. ಪಕ್ಷದಲ್ಲಿ ಹಿರಿಯರ ಡಿಸಿಷನ್ ಇದೆ, ಅದು ಫೈನಲ್ಲು. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರಿಂದ. ಖಂಡಿತವಾಗ್ಲೂ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾರೆ. 100ಕ್ಕೆ 100 ಭಾಗ ನಾವು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ. ರಘುಪತಿ ಭಟ್ ಅವರ ಬಗ್ಗೆ ಗೌರವವಿದೆ. ಅವರ ಬಗ್ಗೆ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದವೀಧರ ಕ್ಷೇತ್ರಕ್ಕೆ ಇರುವುದು ಒಂದೇ ಒಂದು ಅಭ್ಯರ್ಥಿ. ಅದು ಪಕ್ಷದ ಹಿರಿಯರು, ಸಂಘಟನೆಯ ಹಿರಿಯರು ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ. ಸೂಕ್ತ ಅಭ್ಯರ್ಥಿ, ಸಾಮಾನ್ಯ ಜನರ ಜೊತೆಗೆ ಬೆರೆಯುವಂಥ ಅಭ್ಯರ್ಥಿ, ಒಳ್ಳೆಯ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ನಾನು ಈ ಪಕ್ಷಕ್ಕೆ ಹೊಸಬನೇನಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 10ನೇ ವಯಸ್ಸಿನಿಂದ ನಾನು ಸ್ವಯಂ ಸೇವಕ, ಅವಾಗಲೂ ಸ್ವಯಂ ಸೇವಕ, ಈಗಲೂ ಸ್ವಯಂ ಸೇವಕ, ನನ್ನ ಕೊನೆಯ ಉಸಿರುವರೆಗೂ ಸ್ವಯಂ ಸೇವಕ. ಹಾಗಾಗಿ ಎಲ್ಲ ಸಂಘಟನೆಯ ಹಿರಿಯರು ಆಶೀರ್ವಾದ ಕೊಟ್ಟು ನನಗೆ ನಿಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಈ ಋಣವನ್ನು, ನನ್ನ ಪಕ್ಷದ ನಿಷ್ಠೆಯನ್ನು ಮಾಡ್ತೇನೆ, ಕೆಲಸವನ್ನು ಮಾಡ್ತೇನೆ. ರಘುಪತಿ ಭಟ್ಟರಿಗೆ 3 ಬಾರಿ MLA ಸೀಟನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ. ಪಕ್ಷದಲ್ಲಿ ಹಿರಿಯರ ಡಿಸಿಷನ್ ಇದೆ, ಅದು ಫೈನಲ್ಲು. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರಿಂದ. ಖಂಡಿತವಾಗ್ಲೂ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾರೆ. 100ಕ್ಕೆ 100 ಭಾಗ ನಾವು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ. ರಘುಪತಿ ಭಟ್ ಅವರ ಬಗ್ಗೆ ಗೌರವವಿದೆ. ಅವರ ಬಗ್ಗೆ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದವೀಧರ ಕ್ಷೇತ್ರಕ್ಕೆ ಇರುವುದು ಒಂದೇ ಒಂದು ಅಭ್ಯರ್ಥಿ. ಅದು ಪಕ್ಷದ ಹಿರಿಯರು, ಸಂಘಟನೆಯ ಹಿರಿಯರು ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ. ಸೂಕ್ತ ಅಭ್ಯರ್ಥಿ, ಸಾಮಾನ್ಯ ಜನರ ಜೊತೆಗೆ ಬೆರೆಯುವಂಥ ಅಭ್ಯರ್ಥಿ, ಒಳ್ಳೆಯ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ನಾನು ಈ ಪಕ್ಷಕ್ಕೆ ಹೊಸಬನೇನಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 10ನೇ ವಯಸ್ಸಿನಿಂದ ನಾನು ಸ್ವಯಂ ಸೇವಕ, ಅವಾಗಲೂ ಸ್ವಯಂ ಸೇವಕ, ಈಗಲೂ ಸ್ವಯಂ ಸೇವಕ, ನನ್ನ ಕೊನೆಯ ಉಸಿರುವರೆಗೂ ಸ್ವಯಂ ಸೇವಕ. ಹಾಗಾಗಿ ಎಲ್ಲ ಸಂಘಟನೆಯ ಹಿರಿಯರು ಆಶೀರ್ವಾದ ಕೊಟ್ಟು ನನಗೆ ನಿಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಈ ಋಣವನ್ನು, ನನ್ನ ಪಕ್ಷದ ನಿಷ್ಠೆಯನ್ನು ಮಾಡ್ತೇನೆ, ಕೆಲಸವನ್ನು ಮಾಡ್ತೇನೆ. ರಘುಪತಿ ಭಟ್ಟರಿಗೆ 3 ಬಾರಿ MLA ಸೀಟನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ. ಪಕ್ಷದಲ್ಲಿ ಹಿರಿಯರ ಡಿಸಿಷನ್ ಇದೆ, ಅದು ಫೈನಲ್ಲು. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.